ಕಿರಣ್. ಸರ್, ನಿಮ್ಮ ಕಡೆಯಿಂದ ಮೆಡಿಕಲ್ ಎಮರ್ಜೆನ್ಸಿಗೆ ಒಂದು ಚೆಕ್ ಬರಬೇಕಿತ್ತಲ್ಲ ಸರ್. ಆ ಟ್ರಸ್ಟ್ನವರು ಬೇರೆ ಕಡೆಯಿಂದ ಹಣದ ವ್ಯವಸ್ಥೆ ಮಾಡ್ಕೊಂಡಿದ್ದಾರಂತೆ. ಹೌದಾ? ನಾನು ಆಗ್ಲೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ನಲ್ಲ. ಅವ್ರಿಗೆ ಕಾಯೋ ಪೇಷನ್ಸ್ ಇಲ್ಲ ಅನ್ಸುತ್ತೆ ಸರ್. ಹೋಗ್ಲಿ ಬಿಡಿ ಕಿರಣ್, ಅವಶ್ಯಕತೆ ಇರೋರಿಗೆ ಎಲ್ಲಿಂದನೋ ಸಹಾಯ ಆಯ್ತಲ್ಲ, ಅಷ್ಟು ಸಾಕು. ಥ್ಯಾಂಕ್ ಯು ಸರ್. ಏನ್ ರೇಣುಕಾ, ಮೀಟ್ ಮಾಡ್ಬೇಕು ಅಂತ ಮನೆವರೆಗೂ ಬಂದಿದ್ಯಾ ಅಷ್ಟು ಅರ್ಜೆಂಟ್ ಆಗಿ? ನೀವೇ ಹೇಳಿದ್ರಲ್ಲ ಮೇಡಮ್, ಆ ಮನೇಲಿ ಒಂದು ಹೇರ್ ಪಿನ್ ಸಿಕ್ಕಿದ್ರು ತಂದ್ಕೊಡು ಅಂತ. ಈಗೇನು ನನಗೆ ಹೇರ್ ಪಿನ್ಗೂ ಗತಿ ಇಲ್ಲ ಅಂತ ತಗೊಂಡ್ ಬಂದಿದ್ಯಾ? ಕೋಪ ಮಾಡ್ಕೋಬೇಡಿ ಮೇಡಮ್, ಇವಾಗ ನಾನು ತಂದಿರೋದನ್ನ ನೋಡಿದ್ರೆ ನೀವೇ ಶಬಾಷ್ ಅಂತೀರಾ. ಮೊದ್ಲು ಅದೇನು ಅಂತ ತೋರ್ಸು, ಆಮೇಲೆ ಶಬಾಷ್ ಅನ್ನಿಸ್ಕೋತೀಯೋ ಇಲ್ಲ ಉಗಿಸ್ಕೋತೀಯೋ ಅಂತ ಗೊತ್ತಾಗತ್ತೆ. ಹೇಳಲಿಲ್ವಾ ಮೇಡಮ್, ಇದನ್ನ ನೋಡಿದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಂತ? ಇದೆಲ್ಲಿ ಸಿಕ್ತು ನಿಂಗೆ? ಏನ್ ಸಿರೋಗಿರೋ ವಾಸನೆ ಬರ್ತಾ ಇದೆ? ಅದೇನು ಅಂತ ಹೋಗಿ ನೋಡಮ್ಮ. ಹಾ, ಮೇಡಮ್, ಆ ಗೂಬೆಗೆ ಇದ್ರ ಮಹತ್ವ ಏನು ಅಂತ ಗೊತ್ತಿಲ್ಲದೆ ಒಲೆ ಮೇಲೆ ಒಗ್ಗರಣೆ ಸೀದೋಗ್ತಿದೆ ಅಂತ ಟೇಬಲ್ ಮೇಲೆ ಇದನ್ನಿಟ್ಟು ಹೊರಟೋದ್ಲು. ಆಗ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಇದನ್ ತಗೊಂಬಂದೆ. ಪೆಟ್ಟು ಬಿದ್ದಾಗ ಬರೋ ಬುದ್ಧಿ ಅದಕ್ಕಿಂತ ಮುಂಚೆ ಬರೋದಿಲ್ಲ ಅಂತ ಪ್ರೂವ್ ಆಯ್ತು ನೋಡು. ಈಗ ನಾನು ನಿಂಗೆ ಶಬಾಷ್ ಅಂತೀನಿ. ಮೇಡಮ್, ನೀವು ಖುಷಿ ಆದ್ರಲ್ಲ, ನನ್ಗಷ್ಟೇ ಸಾಕು. ಈ ಚೆಕ್ಕು ನಿಮ್ಗೆ ಉಪಯೋಗಕ್ಕೆ ಬರುತ್ತಾ ಮೇಡಮ್? ಮನೆ ಯಜಮಾನ್ರೆ ಸೈನ್ ಮಾಡಿರೋ ಚೆಕ್ಕು ಈಗ ನನ್ನ ಕೈಗೆ ಸಿಕ್ಕಿರ್ಬೇಕಾದ್ರೆ ಉಪಯೋಗ ಆಗದೆ ಇರತ್ತಾ? ಅದರಲ್ಲೂ ಮಯೂರಿ ಕೈಗೆ ಕೊಟ್ಟಿರೋ ಚೆಕ್ಕು ಈಗ ನನ್ನ ಕೈಗೆ ಸಿಕ್ಕಿದೆ ಅಂದ್ರೆ ಅವಳಿಗೆ ಸರಿಯಾಗಿ ಚೆಕ್ ಮೇಟ್ ಇಡ್ತೀನಿ. ಆ ಮಯೂರಿ ಈಗಾಗಲೇ 3 ಕಾಲು ಮುರಿದಿರೋ ಚೇರ್ ಮೇಲೆ ಕುತ್ಕೊಂಡು ಒದ್ದಾಡ್ತಿದ್ದಾಳೆ. 4ನೇ ಕಾಲು ಆ ಚಂದ್ರಶೇಖರ್. ಆ ಕಾಲನ್ನು ಮುರಿದು ಬಿಸಾಕಿದ್ರೆ ಆ ಮಯೂರಿ ಪಾತಾಳಕ್ಕೆ ಹೋಗಿ ಬೀಳ್ತಾಳೆ. ಆಮೇಲೆ ನಾನು ಪಟ್ಟಕ್ಕಿರ್ತೀನಿ. ಅಷ್ಟಾದ್ರೆ ಸಾಕು ಮೇಡಮ್. ಈಗ ನೀನು ಹೊರಡು. ತುಂಬಾ ಹೊತ್ತು ಇಲ್ಲೇ ಇದ್ರೆ ಡೌಟ್ ಬಂದ್ಬಿಡುತ್ತೆ. ಸರಿ ಮೇಡಮ್. ಲೇ ಮಯೂರಿ, ನಿನ್ ಕತೆ ಮುಗೀತು ಕಣೆ. ಅಕ್ಕ, ಏನ್ ಮೇಡಮ್ ಅವರು ತುಂಬಾ ಬ್ಯುಸಿ ಆಗಿರೋ ಆಗಿದೆ? ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಏನೇ ಕೆಲ್ಸ ಇದ್ರೂನು ಗೋವಿಂದಣ್ಣ ರೇಣುಕಾ ಇಬ್ರೇ ಮಾಡ್ಕೋತಾರೆ. ನಂದೇನಿದ್ರು ಸಣ್ಣ ಪುಟ್ಟ ಕೆಲ್ಸ ಅಷ್ಟೇ. ಹಾಗಿದ್ರೆ ನೀನ್ ತಾರಕ್ ಅಣ್ಣನ್ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ಯಾ ಅನ್ನು? ಅಕ್ಕ, ಸುಮ್ನೆ ತಮಾಷೆಗೆ ಹೇಳ್ದೆ ಕಣೆ. ಆದ್ರೂ ಚಿಕ್ಕ ಪುಟ್ಟ ಕೆಲಸಗಳ ನಡುವೆ ತಾರಕ್ ಅಣ್ಣನ್ ನೋಡ್ಕೊಳ್ಳೋದನ್ನ ಮರ್ತಿಲ್ಲ ತಾನೆ? ಅಕ್ಕ, ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ ಅಕ್ಕ. ಕೇಳೋದ್ರಲ್ಲಿ ಏನೇ ತಪ್ಪಿದೆ? ನಾನ್ ಯಾವಾಗ ಕಾಲ್ ಮಾಡ್ದಾಗ್ಲೂ ನೀನ್ ಅಡ್ಗೆ ಮನೆಯಲ್ಲೇ ಇರ್ತೀಯ. ಒಂದ್ಸಲನು ಅಣ್ಣನ್ ಜೊತೆ ಇರೋದನ್ನ ನಾನ್ ನೋಡ್ಲೇ ಇಲ್ಲ. ಅದಕ್ಕೆ ನೀನ್ ಯಾವಾಗ್ಲೂ ಅಣ್ಣನಿಂದ ದೂರ ಇದ್ರೆ ಅಣ್ಣನು ನಿನ್ನಿಂದ ದೂರ ಇರ್ತಾರೆ. ಸದ್ಯಕ್ಕೆ ಹಾಗೆ ಇರ್ಲಿ ಬಿಡಿ ಅಕ್ಕ. ನಿನಗ್ ಬುದ್ಧಿ ಹೇಳೋದಕ್ಕೆ ಆಗೋದಿಲ್ಲ. ಸರಿ, ನೀನ್ ರೆಡಿ ಆಗು, ನಾನಿನ್ ಮನೆ ಹತ್ರ ಕರ್ಕೊಂಡೋಗೋದಕ್ ಬರ್ತೀನಿ. ಹೌದಾ? ಎಲ್ಲಿಗೆ ಹೋಗ್ತಾ ಇದೀವಿ ಅಕ್ಕ? ನಿನ್ನ ಒಂದ್ ವಿಶೇಷ ಜಾಗಕ್ಕೆ ನಾನ್ ಕರ್ಕೊಂಡು ಹೋಗ್ತಿದ್ದೇನೆ. ವಿಶೇಷ ಜಾಗನಾ?
ಹೌದು, ಆ ಜಾಗ ನಿನ್ಗೆ ಪರಿಚಿತ, ನನ್ಗೆ ಅಪರಿಚಿತ ಜಾಗ. ಅಕ್ಕ, ಈ ಊರಲ್ಲಿ ನನಗ್ ಗೊತ್ತಿರೋದು ಅಂದ್ರೆ ನಿಮ್ಮನೆ ಮಾತ್ರ. ನೀವೂನು ಇಲ್ಲಿಗೆ ಬರ್ತಾ ಇದ್ದೀರಾ. ನನಗ್ ಗೊತ್ತಿರೋದು ನಿಮಗ್ ಗೊತ್ತಿಲ್ದೇ ಇರೋದು ಅಂದ್ರೆ ಏನಕ್ಕ? ನನಗ್ ಅರ್ಥ ಆಗ್ತಿಲ್ಲ. ಎಲ್ಲಿಗ್ ಹೋಗ್ತಾ ಇದೀವಿ ಅಂತ ಹೇಳಿ ಅಕ್ಕ ಸರಿಯಾಗಿ. ನಿನ್ ತವ್ರ ಮನೆಗೆ. ಅದೇ ತಾನೇ ನಿನಗ್ ಪರಿಚಯ ಇರೋ ಜಾಗ, ನನ್ಗೆ ಪರಿಚಯ ಇಲ್ದೇ ಇರೋ ಜಾಗ. ಅಲ್ಲ ಕಣೆ, ನಿನ್ನಪ್ಪ ಅಜ್ಜಿ ತಂಗಿಯಂದ್ರು ಬ್ಯಾಂಗ್ಳೂರಿಗೆ ಬಂದಿದ್ರು, ನನ್ನ ಕರ್ಕೊಂಡು ಅವ್ರಿಗೆ ಪರಿಚಯ ಮಾಡಿಸ್ಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ? ಇದೇನಾ ನಿನ್ನ ಅಕ್ಕನಿಗೆ ತೋರಿಸೋ ಪ್ರೀತಿ? ಅದು ಅಕ್ಕ, ಕೆಲ್ಸದ ಬರದಲ್ಲಿ ಗೊತ್ತಾಗ್ಲಿಲ್ಲ ಅಕ್ಕ. ನಿನಗೆ ಗೊತ್ತಾಗೋದಿಲ್ಲ ಬಿಡು, ನೀನ್ ಅವ್ರನ್ನ ಪರಿಚಯನೂ ಮಾಡ್ಸೋದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನೇ ನಿನ್ ಜೊತೆ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಬರ್ತಿದ್ದೇನೆ. ಸರಿ ಅಕ್ಕ, ಹಾಗಿದ್ರೆ ಈಗ್ಲೇ ಅಪ್ಪಂಗ್ ಫೋನ್ ಮಾಡಿ ನಾವ್ ಬರ್ತೀವಿ ಅಂತ ಹೇಳ್ಬಿಡ್ತೀನಿ. ಬೇಡ ಮಯೂರಿ, ಹೇಳಿ ಹೋಗೋದಕ್ಕಿಂತ ಹೇಳ್ದೆ ಹೋದ್ರೆ ಅವ್ರಿಗೂ ಸರ್ಪ್ರೈಸ್ ಕೊಟ್ಟಾಗುತ್ತೆ. ಇಲ್ದೆ ಹೋದ್ರೆ ನಾವ್ ಬರ್ತೀವಂತ ಇರೋ ಎಲ್ಲ ಕೆಲ್ಸಗಳನ್ನ ಬಿಟ್ಟು ನಮ್ಗೆ ಸತ್ಕಾರ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಸರಿ ಅಕ್ಕ, ಅವ್ರಿಗೆ ಹೇಳಲ್ಲ ಬಿಡಿ. ನೀವು ಬೇಗ ಬನ್ನಿ. ಅವ್ರ ಮನೆಗೆ ಹೋಗ್ತಿದೀವಿ ಅಂದ ಕೂಡ್ಲೆ ಎಷ್ಟು ಖುಷಿ ಆಗ್ಬಿಟ್ಟೆ ನೋಡು. ಸರಿ, ನಾನು ಇವಾಗ ಆಟೋ ಕಾಯ್ತಿದ್ದೀನಿ. ಬಂದ ತಕ್ಷಣ ನಾನು ಬಂದ್ಬಿಡ್ತೀನಿ, ನೀನ್ ರೆಡಿ ಆಗಿರು. ಆಯ್ತಕ್ಕ. ಗುಡುಗೊಂದು ಮೋಡದೆದೆಯ ಗಟ್ಟಿ ಬೇಡ, ಕಂಪೊಂದು ಹೂವಿನೆದೆಯ ಗಟ್ಟಿ ಬೇಡ, ಬಟ್ಟೆ ಅಂಚಿನ ಗಂಟಲಿ ಜಗದ ರೀತಿ, ಜಗದ ರೀತಿ, ಮನದ ಅಂಚಿನ ಗಂಟಲಿ ಒಲಿದ ಪ್ರೀತಿ, ಒಲಿದ ಪ್ರೀತಿ, ಮುಂದೆ ಬದುಕಿನೆದೆಯ ಗಟ್ಟಿ ಬೇಡ. ಏನ್ರಿ ನೋಡ್ಕೊಂಬರೋದಕ್ಕಾಗಲ್ವಾ? ನೀವೇ ಆ ಕೆಲ್ಸನ ಮಾಡ್ಬೋದಾಗಿತ್ತಲ್ವಾ? ಇದಪ್ಪ ಮಾತು ಅಂದ್ರೆ. ನಾಯಿ ಹೇಳಿದ್ರೆ ನಾಯಿ ಬಾಲ ಕೇಳ್ತಂತೆ, ಹಂಗಾಯ್ತು ಇದು. ಅಂದ್ರೆ ನೀವು ನನ್ನ ನಾಯಿ ಅಂತ ಹೇಳ್ತಾ ಇದ್ದೀರಾ?